ಏನು ಮಾಡತ್ತಾನೆ? ಏನು ತಂದಿದ್ರಾಗ? ಎದಕ್ಕವ? ಹೌದಾ, ಹೊರಗೆ ಏನು ತಿನ್ಸೋದಿಲ್ಲ? ಎಲ್ಲುಂಟ್ರಿ ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ನಾವು ಎಲ್ಲರೂ ಫ್ಯಾಮಿಲಿ ಜೊತೆ ಸಂಗೊಳ್ಳಿಗೆ ಹೊಂಟಿದ್ವಿ. ಸೊ ಸಂಗೊಳ್ಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿ ಅಂತ ಹೇಳಿ, ಸೊ ಗೊಂಬೆಗಳ ಮುಖಾಂತರ ನಮಗೆ ಸಂಗೊಳ್ಳಿ ರಾಯಣ್ಣನ ಹಿಸ್ಟ್ರಿ ತೋರಿಸಿದ್ದಾರೆ. ಸೊ ಇದು ರಾಯಣ್ಣ ಹುಟ್ಟಿದಾಗಿಂದ ಹಿಡಿದು ಅವ್ರಿಗೆ ಗಲ್ಲು ಶಿಕ್ಷೆ ಆಗೋವರೆಗೂ ಏನೇನು ನಡೆದಿರುತ್ತಲ್ಲ ಅದನ್ನು ನಮಗೆ ಗೊಂಬೆಗಳ ಮುಖಾಂತರ ಕ್ರಿಯೇಟ್ ಮಾಡಿ ಹಿಸ್ಟ್ರಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ನಾನು ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸಾಧ್ಯ ಆದಷ್ಟು ನಿಮಗೆ ಸಂಗೊಳ್ಳಿ ರಾಯಣ್ಣನ ಹಿಸ್ಟ್ರಿನ ಅರ್ಥ ಮಾಡಿಸಿ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಇದ್ರ ವಿಡಿಯೋ ಮುಖಾಂತರ ಇನ್ನೊಂಚೂರು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಬನ್ನಿ ಹೋಗೋಣ. ಕುದುರೆ ಬೇಕಾದ ಮತ್ತೆ ಇದು ಅದು ಚಲೋ ಇಲ್ಲ, ಚಲೋ ಐತದ. ಕಾಣಿಸೋದೇ ಇಲ್ಲ. ಚೆನ್ನಮ್ಮನ ಅರಮನೆ ಅದು ಸೀಟು ಸಿಂಹಾಸನ. ಪ್ರಜೆಗಳು, ಮಂತ್ರಿಗಳು. ಚಿನಿ ಕುರಿ ಅದ ನೋಡು, ಕುರಿ ಟಗರು. ವಜ್ಜೆ ಐಕೊಂಡಿದೆ ಕುಂತಾರ ಬಿಡ್ರಿ. ಮತ್ತೆ ಸಂಚು ಅಪ್ಪಾಜಿ ಚಲೋ ಐತಾ? ಬಿಡು ಕೆಳಗೆ ಇಳಿಸೋಣ. ನಾಯಿ ಐತ್ ನೋಡಲಿ. ಏನು ನಮ್ಮ ನೋಡಾರು ಮಾಡ್ಬೇಕು. ಭರಮಪ್ಪ ಮತ್ತು ಕೆಂಚಮ್ಮ ದಂಪತಿಗಳಿಗೆ ಜನಿಸಿದ ಗಂಡು ಮಗುವಿಗೆ ರಾಯಣ್ಣ ಎಂದು ನಾಮಕರಣ ಮಾಡಿ ಕೊಪ್ಪಳಿಗೆ ಹಾಕುತ್ತಿರುವ ದೃಶ್ಯ ಇದು. ರಾಯಣ್ಣ ಸಬ್ಜ ದೊರೆಯಿಂದ ಬಹುಮಾನ ಪಡೆದು ಬರುತ್ತಿರುವ ಭರಮಪ್ಪನನ್ನು ಸಂಗೊಳ್ಳಿ ಜನರು ಅದ್ದೂರಿಯಿಂದ ಸ್ವಾಗತಿಸಿ ಮೆರೆಸುತ್ತಿರುವುದು ಮೆರೆಸಕುತ್ತಾರೆ. ಬಾಲಕ ರಾಯಣ್ಣನ ಆಟಪಾಠ, ಗುಂಡು ಎತ್ತುವುದು, ಕತ್ತೆ ಉರಿಸಿಯಲ್ಲಿ ತೊಡಗಿರು ಬಾಲಕ ರಾಯಣ್ಣನ ಚಟುವಟಿಕೆಗಳು. ಯಾರಿದ್ರೆ ರಾಯಣ್ಣ ಯಾರಣ್ಣ? ಕಂಡು ಹಿಡ್ರಿ ಯಾರು ರಾಯಣ್ಣ ಅದ್ರೊಳಗೆ. ಅಲ್ಲಿ ನಲಬರ್ಕಂತಲ್ಲ ಅವನ ರಾಯಣ್ಣ ಸಣ್ಣವದನಲ್ಲ. ರಾಯಣ್ಣನ ಗರಡಿ ಮನೆ. ಸೇಮ್ ಹಂಗ ಮಾಡ್ಯಾರಲ್ಲ. ಸೇಮ್ ಅಂಟು ಯಾರು ಪುರಂದ್ ಮಾಡಿ ಇಲ್ಲಿ ಇದು ಸೂಪರ್. ಕತ್ತೆ ವರಸೆ. ಓ ಇಲ್ಲೇನೋ ಐತಲ್ಲ. ಸ್ಪರ್ಧೆಯಲ್ಲಿ ಗೆದ್ದಿ ಬಂದ ತರುಣ ರಾಯಣ್ಣ. ನೈಸ್. ಕತ್ತಿ ವರಸೆ ರಾಯಣ್ಣ. ಬರ್ರಿ ಮನೆ ನಡ್ರಿ. ಇರು ಅಪ್ಪಾಜಿ. ಚೆನ್ನಮ್ಮಾಜಿ ಖಡ್ಗ ಕೊಡತ್ತಾಳ ರಾಯಣ್ಣನಿಗೆ. ಹೌದಾ, ಇದು ಸೂಪರ್.
ಕಿತ್ತೂರು ಅರಮನೆ. ಏನು ಚಿನ್ನಿ ಅದು ಸೂಪರ್. ಏನು ಚಿನ್ನ ಚೆನ್ನಮ್ಮನ ಅರಮನೆ. ಚೆನ್ನಮ್ಮನ ಅರಮನೆ ಅನ್ನು ಚೆನ್ನಮ್ಮನ ಅರಮನೆ. ಬ್ರಿಟಿಷರು ಕಪ್ಪ ಕೇಳಕ್ಕೆ ಬಂದಾಗಲ್ಲ ಕಡ್ಗೆ ಹಿರಿಯತ ನೋಡ್ರಿ ಏನು. ಚೆನ್ನಮ್ಮನ ಮಗ ಅರಮನೆ ರಾಣಿಯರ್ನ ಈ ಥರ ಇದ್ರೊಳಗೆ ಕರ್ಕೊಂಡು ಹೋಗ್ತಿದ್ರಿ ಅಂತ ನಂಗೆ ಅದು ಇದು ನಡ್ದೈತೆ ನೋಡಿ ಅಪ್ಪಾಜಿ ಇಲ್ಲಿ ಚಿನ್ನಿ. ಚಲೋ ಇಲ್ಲ ಇದು ಚಲೋ ಐತೆ ನೋಡು. ನೋಡಿಲ್ಲ ಯುದ್ಧ ನಡೆಯುವಾಗೆಲ್ಲ ಹಿಂಗಾಗಿತ್ತು, ಅದನ್ನೆಲ್ಲ ರಚನೆ ಮಾಡ್ಯಾರ. ನಡೆದಿದ್ದಲ್ಲ ನೋಡೋದಕ್ಕೆ ಪಟ್ಟು ಚೆನ್ನಾಗೈತೆ. ಮಸ್ತ್ ಮಾಡ್ಯಾರಲ್ಲ. ಹೋಗ್ಬಾರ್ದಲ್ಲಿ ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ. ಯುದ್ಧ ಭೂಮಿ ಮಸ್ತ್ ಐತಲ್ಲ. ಯುದ್ಧ ಗೆದ್ದು ಬಂದಾರಿಗೆ. ಸೊ ಕಿತ್ತೂರು ಯುದ್ಧ ಗೆದ್ದಾದ್ಮೇಲೆ ಕಿತ್ತೂರು ವಿಜಯೋತ್ಸವ ಅವ್ರಿಗೆ ವೆಲ್ಕಮ್ ಮಾಡ್ತಿರ್ತಾರಲ್ಲ ಆ ಸೀನ್ ಇದು ನೈಸ್. ಅವ್ರನ್ನ ಹೇಳ್ಕೊಂಡು ಹೊಂಟಾರ ನೋಡ್ದೆ. ರಾಯಣ್ಣ, ಚೆನ್ನಮ್ಮ, ಇಲ್ಲಿ ಅದಾನಲ್ಲ ನೋಡ್ರಿ ರಾಯಣ್ಣನ ಕುದುರಿದಾನ ಅಂಟ್ರಗಡೆ ಅಂತ ಕೊಟ್ಟ. ಹಾಂ ಚೆನ್ನಮ್ಮ ಕಡೆ ಕಾಲು ಕೈ ಎಲ್ಲ ಏ ವಿಹಾನ್ ಒರಿಜಿನಲ್ ಟೈಪ್ ಅಲ್ಲಿ ಬಿದ್ದಿದ್ರಲ್ಲ. ಹಿಡಿಬಾರ್ದಪ್ಪ ಮುಟ್ಬಾರ್ದು. ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧ ಇದು. ಈ ಚೆನ್ನಮ್ಮ ಬಂಧನ ಮಾಡುವಾಗಿನ ಸೀನ್ ನೋಡ್ರಿ. ಅಲ್ಲಿಂದ ಕರ್ಕೊಂಡು ಹೊಂಟಿರ್ತಾರ, ಅವಾಗ ಬಂಧಿಸ್ತಾರ ಅವರು. ಚೆನ್ನಮ್ಮನ ಬಂಧಿಸಿದ್ಮೇಲೆ ರಾಯಣ್ಣ ಸಿಕ್ಬಿಡ್ತಾನೆ. ಹೌದಾ, ಭರಮಪ್ಪನ ಬಂಧನ. ಬಲಿಯಾದ ರಾಯಣ್ಣ ಬಂಧಿಸ್ತಾರೆ. ಇವಾಗ ಕಾರಾಗೃಹಕ್ಕೆ ಹಾಕ್ತಾರ. ರಾಯಣ್ಣ ಹೊರ ಬಂದ ನೋಡ್ದ. ಇಂದ ರಾಯಣ್ಣ ಬಿಡುಗಡೆ. ಇವತ್ತಿನ ಜೈಲಿಗೆ ಕಳೆದನ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗೊಳ್ಳಿಯನ್ನು 23 ಜನವರಿ 1825 ಬಿಡುಗಡೆ ಮಾಡುತ್ತಿರುವುದು. ಸಿಂಪಲ್ ಆಗಿ 50 ದಿನ ಸಂಗೊಳ್ಳಿ ರಾಯಣ್ಣ ಜೈಲಿನಿಂದ 23 ಸಂಗಡಿಗರ ಜೊತೆ ಬಿಡುಗಡೆ ಮಾಡಿದರು. ಕಿತ್ತೂರು ಕೋಟೆ ನೋಡಿ ಮರುಗಿದ ರಾಯಣ್ಣ.
ಸೊ ಜೈಲಿಂದ ವಾಪಸ್ ಬಂದಮೇಲೆ ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಧಾರವಾಡ ಜೈಲಿನಿಂದ ಬಿಡುಗಡೆ ಆದರು. ಹ್ಞೂ ಸಂಗೊಳ್ಳಿ ಬರೋ ಮಾರ್ಗ ಮಧ್ಯೆ ಕಿತ್ತೂರು ಕೋಟೆ ನೋಡಿ ಬ್ರಿಟಿಷರ ತೋಪಿನ ಹೊಡೆತಕ್ಕೆ ಕೋಟೆ ಹೆಂಗಾಗೈತಲ್ಲ ಅಂತಂದು ಮರಗ ಕುಂತಾರ ನೋಡಿ. ನೋಡಿ ಎಲ್ಲ ಮ್ಯಾಲೆಲ್ಲ ಹೆಂಗೆ ಮುರಿದೋತದಟ. ಸೊ ಅದು ಕೋಟೆ ಹಾಳಾಗಿರ್ತೈತಲ್ಲ ಅದನ್ನ ನೋಡ್ಕೊಂತ ಮರಗತ್ತಾನ. ಏನು ಹೆಂಗೆಲ್ಲ ಆಗೋತಲ್ಪ ಮರ ಅಂತ ಚಲೋ ಇತ್ತು ಕೋಟೆ. ಹಾಂ ಹಿಂಗೆಲ್ಲ ಆಗೋತಲ್ಲ ಅಂತಂದು ಮರಕ್ಕೆ. ಇದು ಚೆನ್ನಮ್ಮನ ಭೇಟಿಗೆ ಬಂದ ಜಂಗಮ ವೇಷದ ರಾಯಣ್ಣ. ಓಕೆ, ಜೈಲಿನಿಂದ ಬಂದ್ಮೇಲೆ ಕಿತ್ತೂರು ಯುದ್ಧದಲ್ಲಿ ಬಂದಿದ್ದ ರಾಣಿ ಚೆನ್ನಮ್ಮ. ಸೊ ಅವಾಗ ರಾಣಿ ಚೆನ್ನಮ್ಮ ಜಾನಕಿ ಮತ್ತು ಇವರಮ್ಮ ಅವರ ತಲೆಗೆ 10,000 ರೂಪಾಯಿ ಸೊ ಚೆನ್ನಮ್ಮನ ಬಂಧನೆ ಮಾಡ್ತಾರೆ. ರಾಯಣ್ಣ ಈ ವೇಷದಾಗ ಬಂದಿರ್ತಾನೆ ಭೇಟಿ ಆಗಕ್ಕ. ಹಾಡಾರ ನೋಡಲ್ಲ, ಸೇಮ್ ಮನಿ ಟೈಪ್ ಮಾಡಿ ದಟ್ಟ ಕಾಡಿನ ಮಧ್ಯೆ ಹೋರಾಟ ಸಿದ್ಧತೆ. ಸೊ ಸಂಗೊಳ್ಳಿ ರಾಯಣ್ಣ ಸಂಗಡಿಗರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಹೋರಾಟದ ರೂಪರೇಷೆಗಳು ಅಂತಿಮಗೊಳ್ಳುತ್ತವೆ. ಯುದ್ಧಕ್ಕೆ ರೆಡಿ ಆಗಕತ್ತಿರ್ತಾರೆ ಇಲ್ಲ ಚೆನ್ನಮ್ಮನ ಬಂಧನೆ ಆದ್ಮೇಲೆ. ಗುಪ್ತವಾಗಿ ರೆಡಿ ಮಾಡ್ಕೊತಿರ್ತಾರ ಯುದ್ಧಕ್ಕೆಲ್ಲ ತರಬೇತಿ ಕೊಡಕ್ಕೆ. ಕಾಡೊಳಗೆ ಗುಹೆ. ಇದು ಯುದ್ಧಕ್ಕೆ ಶಸ್ತ್ರಾಸ್ತ್ರ ರೆಡಿ ಮಾಡ್ಕೊತಿರ್ತಾರಲ್ಲ ಅದಿದು ಸೀನ್. ಕತ್ತಿಗಳು, ವೀರ ಪ್ರತಿಷ್ಠೆ. ಬಯಲುಹೊಂಗಲ ಗೃಹ ಬಂಧನಲ್ಲಿದ್ದ ರಾಣಿ ಚೆನ್ನಮ್ಮ ಫೆಬ್ರವರಿ 2, 1829 ಲಿಂಗೈಕ್ಯರಾದರು. 4 ವರ್ಷ ಸಮಾಧಿಗೆ ಬಂದು ನಮಿಸಿ ಪುಡಂ ಕಿತ್ತೂರು ಸಂಸ್ಥಾನ ಸ್ಥಾಪಿಸುವುದಾಗಿ ಪ್ರತಿಜ್ಞೆ ಮಾಡಿದರು. ಕಂದಾಯ ನಿರಾಕರಣೆ. ಇನಾಮ್ ಭೂಮಿಗಳ ಕುಲಕರ್ಣಿ ಮೇಲೆ ಹಲ್ಲೆ. ಮತ್ತೆ ರಾಯಣ್ಣನ ಬಂಧನೆ ಮಾಡಿದ್ರೆ ಇಲ್ಲಿ ಟಗರ್ ಮೊದಲಿನ ಕಾಲದ ಹಳ್ಳಿ ಮನೆ ಸಿಸ್ಟಮ್. ಮೇಕೆ, ದನ, ಕರು. ಹೋರಿ ಮತ್ತೆ ತಂದಾರ ನೋಡಿ. ಕಂದಾಯ ಕೇಳಕ್ ಬಂದಾಗ ಕೆಂಚಮ್ಮ ನಿರಾಕರಣೆ ಮಾಡಿದ್ಲಲ್ಲ ಆ ದೃಶ್ಯ. ಕೆಂಚಮ್ಮಳಿಗೆ ಶಿಕ್ಷೆ. ಕೆಂಚಮ್ಮಗ ಕಂದಾಯ ಕೊಡಕ್ ಆಗಲ್ಲ ಅಂದಿದ್ದಕ್ಕೆ ಶಿಕ್ಷೆ ಕೊಟ್ಟಿರ್ತಾರ. ಕೆಂಚಮ್ಮನ ಮೇಲೆ ಕುಲಕರ್ಣಿ ಬಾಳಪ್ಪ ಸಿಟ್ಟುಕೊಂಡು ಸುಂಕುರು ಕಟ್ಟಿ ಕರೆಸಿ ಬಣ್ಣ ಮೇಲೆ ಅಲ್ಲಿ ಉದಿರ್ ಗೊತ್ತಾಕತಿ. ನನಗೇನಿವ ತಪ್ಪಸ ಉಂಟ ನೀವ ಸಂಗೊಳ್ಳಿ ರಾಯಣ್ಣ ಜೈಲಿನಿಂದ ಓಡಾಕತ್ತಾನ. ತನ್ನ ತಾಯಿ ಮೇಲೆ ಕುಲಕರ್ಣಿ ಮಾಡುವ ದಬ್ಬಾಳಿಕೆ ತಿಳಿದು ಓಡಾತಾನ ಬೆಕ್ಕದಲ್ಲಿ ಇವತ್ತು ನೋಡೇಬೋಣ ಅಂತಂದು ವಿಚಾರ ಮಾಡತ್ತಾನ. ಅಂದ್ರೆ ಚಿನಿ ಇಲ್ಲಿ ನೋಡಿಲಿ, ಕುಲಕರ್ಣಿಗೆ ಜೀವದಾನ. ಜೈಲಿಂದ ಪಾರಾಗಿ ಬಂದು ನೇರವಾಗಿ ಕುಲಕರ್ಣಿ ಸಂಗೊಳ್ಳಿ ರಾಯಣ್ಣ ಕುಲಕರ್ಣಿ ಹತ್ರ ಬಂದು ಅವನ ಮೇಲೆ ಹಲ್ಲೆ ಮಾಡ್ತಾನಂತ. ಖಡ್ಗದಿಂದ ಅವನನ್ನು ಕೊಚ್ಚಬೇಕನ್ನೋಷ್ಟರಲ್ಲಿ ಕುಲಕರ್ಣಿ ಹೆಂಡತಿ ಗಂಡನ ಪ್ರಾಣ ಕುಲಕರ್ಣಿ ಹೆಂಡತಿ ಬೇಡ್ಕೊತಾಳ ಬಿಡಪ್ಪ ಅವನಂತ ಹೇಳಿ ಇಲ್ಲಿ ಬೇಡ್ಕೊಳತ್ತಾಳ ನೋಡ್ರಿ. ಇವ ಕುಲಕರ್ಣಿನ ಗಂಬ್ಯವ ಸೇಮ್ ಟು ಸೇಮ್.
ಅಜ್ಜ ಆಕಳ ಮೇಸತಾನೆ ಎಮ್ಮೆ ಮೇಸತಾನೆ ಎಮ್ಮೆ ಆಕಳ ನಾಯಿಗಳು ಎಮ್ಮೆ ಆಕಳ ಮೇಸಾಕುತ್ತವು ಹುಲ್ ನೋಡ್ರಿ ಜಗ್ ಐತಿ ಏನ್ ಮಾಡಕ್ಕಾಗಲ್ಲ ನಾಯಿಗೆ ನೀರಡಿಕೆ ಆಗೈತಿ ನೀರಿಲ್ಲ ಇಲ್ಲಿ ಅಜ್ಜಿಗೆ ಬಿಸಿಲು ಹತ್ತೈತಿ ಸಂಗೊಳ್ಳಿ ರಾಯಣ್ಣ ಇನಾಮ್ ಮುಟ್ಟಿಗೋಳು ವಿರೋಧಿಗಳು ಬೀಳುವ ಪ್ರತಿಭಟನೆಗೆ ಹೋಗತ್ತಾರ ಅನೇಕ ಇನಾಮ್ ಕಾಯ್ದೆ ವಿರೋಧಿಸಿ ಕಿತ್ತೂರಿನ ನಾಡಿನ ಜನತೆ. ಹೌದಲ್ಲ ಸೇಮ್ ಹಂಗದಲ್ಲ ಇನ್ನೂ ಅವ್ರಂತವ ಸಂಗೊಳ್ಳಿ ರಾಯಣ್ಣ ಅದಾವಲ್ಲ ಅಂಥವನ್ನ ಅದಾವ ಚಪ್ಪಲಿ ಹೊಳ್ಳೆ ಕಡೆ ನೋಡು. ಹೌದಪ್ಪ ಜರ್ಕಿ ಚಪ್ಪಲ್ ಅವರು ಜುರ್ಕಿ ಚಪ್ಪಲ ಜರ್ಕಿನ ಚಪ್ಪಲಿ. ಅರಮನೆಗೆ ಬರುತ್ತಾ ಇದನ್ನು ಕಂಡ ಕೃಷ್ಣಪ್ಪ ನಾಯಕರು ಸಂಗೊಳ್ಳಿ ರಾಯಣ್ಣನ ಅರಮನೆಯಲ್ಲಿ ಗೌರವಿಸಿ 300 ಕುದುರೆ ಅಲ್ಲೇ ಹೊಂಟ ಸೈಡ್ ದಮ್ಮಿಯ ಅಲ್ಲಿ ಕತ್ತರ್ಸ್ಕೊಂಬರಾಕತ್ತಾಳ ಇದು ಬರ್ಮಪ್ಪನ ಚೆಂಡ್ ಕತ್ತರಿಸ್ಕೊಂಬರತ್ತಾರ. ಆ ಸಂಗೊಳ್ಳಿ ರಾಯಣ್ಣ ಅದ ನೋಡ ಚಿನ್ನ ರಾಯಣ್ಣನ ನೋಡ್ಬರ ದತ್ತುಪುತ್ರ ಹುಚ್ಚ ಇದೇನು ಇಲ್ಲಿ ಉಲ್ಟಾ ಮತ್ತೆ ಬಿಡಿ ಅಮಲ್ದಾರ್ ಕಚೇರಿಗೆ ಮುತ್ತಿ ಹಾಕ್ಬೇಕು. ಓ ನಂದಗಡ ಜಿಲ್ಲಾಧಾರಣ ಮೇಲೆ ದಾಳಿ ಒಬ್ಬೊಬ್ರ ಮೇಲೆ ದಾಳಿ ಮಾಡ್ಕೊಂತ ಹೊಂಟ್ಬಿಡ್ತಾರೆ ಅವ್ರು. ಬೆಂಕಿ ಹಚ್ಕೊಂತ ಹೋಗ್ಬಿಡ್ತಾರೆ. ಇಟ್ಟಗಿ ರೈತರಿಂದ ಕಂದಾಯ ವಸೂಲಿ. ಸಂಚು ಸಂಪಗಾಂವ್ ಕಚೇರಿಗೆ ಮುತ್ತಿಗೆ ಹಾಕ್ಯಾರ ನೋಡಿ. ಹೌದಾ ಖುಷಿ ಮಾಡತ್ತಾರ ನೋಡಿ. ಊಟ ಮಾಡತ್ತಿದ್ ನಮಗೂ ಕರಿ ಊಟಕ್ಕೆ ಬೆಂಡಿಕಾಯಿ ಮೊಸರು ಎಲ್ಲ ಖಾರ. ಹಾಯ್ ಹಲೋ ಏನು ನಿಮ್ಮ ಹೆಸರು? ಚಿನ್ನು ಎಲ್ಲಿ ಬಂದಿ ನೀನು? ಚಿನ್ನು ರಾಯಣ್ಣನ ನೋಡಕನು ಎಲ್ಲಿ ಬಂದಿ ನೀನು? ಎಲ್ಲಿ ಬಂದಿ ನೀನು? ಸ್ಲೋ 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 ಇವ ಬೆಳ್ಳುಳ್ಳಿ ಮಸಾಲೆ ಫ್ರೆಶ್ ಅದಾವ. ಅಮ್ಮ ತಗೊಳಕ್ ಹಿಂದೆ ಬಂದಳ ಮುಂದೆ ಹೀರಿಕಾಯಿ ಎಲ್ಲ ಫ್ರೆಶ್ ಇಲ್ಲಿ ಈರುಳ್ಳಿ ಮರ ತರ ಬೆಟಗರಿಂದ ಹಣ್ಣು ಮಾಡಕ್ ಬೇರೆ ಎಲ್ಲ ಹೇರ್ಕೊಂಡ್ರ. ಸೋರೆಕಾಯಿ ಏನು ಬದ್ನಿಕಾಯಿ ಸೌತಿಕಾಯಿ ಎಲ್ಲ ಅದಪ್ಪ ಕಾಯಿಪಲ್ಲೆ ಗಜ್ಜು ನೋಡಿ ಇನ್ನು ತಾಜಾ ಅದಾವ. ಕ್ಯಾರೆಟ್ ನೋಡ್ರಿ ಫುಲ್ ತಾಜಾನ ಕನ್ಸಾಗುತ್ತವೆ ಇಲ್ಲ ಕ್ಯಾರೆಟ್ ಕ್ಯಾಬೇಜ್ ಟೊಮೆಟೊ ಹಣ್ಣು ಲಿಂಬೆ ಹಣ್ಣ್ರಿ 20 ರೂಪಾಯಿಗೆ 4 ಲಿಂಬೆ ಹಣ್ಣು. ಸುಪಾರಿ ಕಿಲ್ಲರ್ ಹರಿಶಾನ್ ಹತ್ತೆ 25 ರೂಪಾಯಿ 20 ರೂಪಾಯಿ. ಸುಪಾರಿ ಕಿಲ್ಲರ್ನ ಕೊಲ್ಲಕ್ ಬಂದಿರ್ತಾನ.
ಮಾಯವಳ ಬಲಿದಾನ ಸಂಗೊಳ್ಳಿ ರಾಯನ ತಂಗಿ ಮಾಯವಳ ಇಲ್ಲ ರಾಯನ್ ಮಲ್ಕೊಂಡನ ರಾಯನನ್ ತಂಗಿ ಮನೆ ಇದೆ ಅಲ್ಲಿ ಬಂದಿರ್ತಾರೆ ಯಾಕೆ ಸಾಕಾಯ್ತ ಏನು ಬೀಳುತ್ತೆ ಇಲ್ಲಿ ಬೀಳುತ್ತೆ ಎಲ್ಲತ್ತು ಅಲ್ಲೆದ್ದು ಏನು ಬಿತ್ತೆ ಇಲ್ಲ ರಾಣಿ ಡೋರಿ ಹಳ್ಳ ಇದು ಕಾಣೋದಿಲ್ರಿ ಇದು ರಾಜ ಬಿತ್ತ ನೀನು ಹಾಕತ್ನೆ ಸೌಂಡ್ ಎಲ್ಲಿ ಅಲ್ಲಿ 10 ಗಂಟೆ ಐತಂದ್ರೆ ಇದು ರಾಜ 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 ಬಿತ್ತೈತಿ ನೀ ರಾಜ ನನ್ನಲ್ಲಿ ಕಪ್ಪೆ ಕಪ್ಪೆ ಯಾಕ ಕಾಲು ಸತ ಅದಿದೆ ಡೋರಿ ಹಳ್ಳದಲ್ಲಿ ಬಂಧನ ಧಾರವಾಡ ತಾಲೂಕಿನ ಡೋರಿ ಗ್ರಾಮದ ಹತ್ತಿರ ಇರುವ ಹಳ್ಳದಲ್ಲಿ ಸಂಗೊಳ್ಳಿ ರಾಯನ ಸ್ನಾನ ಮಾಡುತ್ತಿರುವ ಸಂದರ್ಭದಲ್ಲಿ ಖಡ್ಗ ತೆಗೆದು ಓಡುತ್ತಿದ್ದಾನೆ ಲಕ್ಕಪ್ಪ ಖಡ್ಗ ತಗೊಂಡು ಹೋಗಿ ರಾಯನನ್ನ ಬಂಧನೆ ಮಾಡಿಸ್ಬಿಡ್ತಾನೆ ವಿಶೇಷ ನ್ಯಾಯಾಲಯ ಧಾರವಾಡ ಕೋರ್ಟ್ ಒಳಗೆ ವಿಚಾರಣೆ ನಡೆಸ ನೋಡಿ ಬಂಧನೆ ಮಾಡ್ಕೊಂಡು ಬಂದು ಇಲ್ಲಿ ಡೋರಿ ಹಳ್ಳದಾಗ ಬಂಧನೆ ಮಾಡ್ಕೊಂಡ್ಬಂದು ಇಲ್ಲಿ ವಿಚಾರಣೆ ನಡೆಸ್ಯಾರ ಅಲ್ಲೂ ಶಿಕ್ಷೆ ಕರ್ಕೊಂಬರ್ತಾರೆ ಇವಾಗ ಲಾಸ್ಟಿಗೆ ಅಳಾತಾರೆ ಎಲ್ಲರೂ ಸೊ ಇವರೆಲ್ಲ ಅಳಾದಾರ ಅಲ್ಲಿ ಕರೆನಾ ಅವ್ನು ಇದು ಮಾಡೋದಂತ ಅಲ್ಲಿ ಗಿಡ ಐತಂತಲ್ಲ ಅಲ್ಲಿ ಹೋಗಿ ಬರ್ಬೇಕಂತ ಅಲ್ಲಿ ಹೋಗಿ ಮ್ಯೂಸಿಕ್ ಅದೇ ಥರ ಕೊಟ್ಟಾರ ಅಳು ಟೈಪ್ ವೀರ ಮರಣ ಜನವರಿ 26, 1830 ಬೀಡಿ ತಾಲೂಕಿನ ನಂದಗಡ ಹೊರವಲಯದ ಆಲದ ಮರಕ್ಕೆ ಸಂಗೊಳ್ಳಿ ರಾಯನ ಸಹಿತ 7 ಜನರಿಗೆ ಮರಣದಂಡನೆ ಶಿಕ್ಷೆ ವಿಧಿಸುವುದು. ಅದೇ ದಿನ 6 ಜನರಿಗೆ ಜೀವಾವಧಿ ಕರೆ ಅದೇ ಎಲ್ಲ ಅಂತಿಮ ನಮ್ಮನ್ನ ಇದು ಬೀಡಿ ತಾಲೂಕಿನ ನಂದಗಡ ಬೀಡಿ ಇಲ್ಲೇ ಸಮೀಪ ಬರ್ಬೋದಲ್ಲ ಮತ್ತೆ ಏನು ಮಾಡ್ತೈತೆ ಕುದುರೆ ಏನು ಮಾಡ್ತೈತೆ ಚೀನ ಹೌದಾ ಕೋಟೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಎಲ್ಲಾದರೂ ಮಿಸ್ಟೇಕ್ಸ್ ಆಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಅಲ್ಪ ಸ್ವಲ್ಪ ರಾಯಣ್ಣ ಅವ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ತಿಳಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಸೊ ನೀವು ಖಂಡಿತವಾಗಿ ಇಲ್ಲಿ ಸಂಗೊಳ್ಳಿಗೆ ಭೇಟಿ ಕೊಡಿ. ನಿಮಗೆ ರಾಯಣ್ಣ ಅವ್ರ ಬಗ್ಗೆ ಪೂರ್ತಿ ಚರಿತ್ರೆಯ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಅವರು ಚಿತ್ರಣ ಬಿಂಬಿಸಿ ಅದ್ರ ಬಗ್ಗೆ ವಿವರಣೆ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲೂ ನೀವು ಚಿತ್ರ ಮುಖಾಂತರ ವಿವರಣೆ ಓದ್ತಾ ಹೋದರೆ ನಿಮಗೆಲ್ಲ ರಾಯಣ್ಣ ಅವ್ರ ಹಿಸ್ಟ್ರಿನೇ ಅರ್ಥ ಆಗುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.